ಅಬ್ಬಾ ಈ ಮಡಿಕೇರಿಯವ್ರು ಅಂದರೆ ಎಕ್ಸ್ಟ್ರಾ ಪ್ರೀತಿ. ಯಾಕೆ ಅಂತ ಕೇಳಿ, ಬಿಡಿ ಒಂದು ಹಳೇ ಲವ್ ಸ್ಟೋರಿ ಇತ್ತು, ಅದು ಹೇಳೋಕ್ಕಾಗಲ್ಲ. ಆಲ್ ರೈಟ್, ಓಕೆ. ಇವಾಗ ಸೊ ನೀವು ಯಾಕೆಲ್ಲ ಪರ್ಫಾರ್ಮ್ ಮಾಡಿಲ್ಲ? ನೆಕ್ಸ್ಟ್ 10th ಇಯರ್ಗೆ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರೋಣ ಅಂತ. ನಿಮ್ಮ ಹೆಸರು? ಕೌಶಿ. ಹಾ ಬೆಳಕಾಗ್ದ ರಾಜ ನೋಡಿ, ಜೀವನದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಬೆಳಕೆ ಬಂದ್ಬಿಡ್ತು ಮೇಡಮ್. ಓಕೆ, ಸೊ ನಿಮ್ಮ ಫೇವ್ರೆಟ್ ಆ್ಯಕ್ಟರ್ ಯಾರು? ಕನ್ನಡದಲ್ಲ, ಕನ್ನಡನೇ. ಹೊಟ್ಟೆ ಕ್ವಶನ್ ಔಟ್ ಆಫ್ ಸಿಲೆಬಸ್ ಕೇಳ್ತಾ ಇದ್ದೀರಾ ನೀವು. ಉಪೇಂದ್ರ. ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಫೇವ್ರೆಟ್ ಅಂತೆ. ಆಲ್ ರೈಟ್, ಒಂದು ಹಾಡು ಹಾಡಿ ಉಪೇಂದ್ರ ಅವ್ರದ್ದು ಯಾವ್ದಾದ್ರು. ನಿಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಹಾಡ್ಬೇಕೀಗ. ಒಂದು ಯಾವುದು? ಒಂದು ಲೈನೇ ಸಾಕು. MTV ಶುಭಲಕ್ಷ್ಮಿಗೆ ಬೆರಿಯೋಳು ZTV ಮಾದೇಗೌಡ್ರಿಗೆ ಬೆರಿಯೋಳು. ನೆಕ್ಸ್ಟ್ ನೀವು ಸಿಂಗಿಂಗಿಗೆ ಬರಬೇಕು ಮೇಲೆ, ಅಷ್ಟು ಚೆನ್ನಾಗಿ ಆಡೋದ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಲ್ಲಿ ಐ ವಾಂಟ್ ಟು ಟಾಕ್ ಟು ನಾ ಆ್ಯಕ್ಚುಲಿ ಯಾವಾಗಲೂ ಹಾಗೆ ಸ್ಕೂಲಲ್ಲೂ ಲಾಸ್ಟ್ ಬೆಂಚೆ, ಇವಾಗಲೂ ನಾನು ಲಾಸ್ಟ್ ಬೆಂಚೆ, ನನ್ನ ಮನಸ್ಸು ಸೆಳೀತಾ ಇರುತ್ತೆ. ಅದಕ್ಕೆ ನಾನು ಲಾಸ್ಟ್ ಬೆಂಚಿಗೆ ಬಂದುಬಿಡ್ತೀನಿ. ಐ ಆಲ್ವೇಸ್ ಲಾಸ್ಟ್ ಬೆಂಚಸ್, ಐ ಲವ್ ಲಾಸ್ಟ್ ಬೆಂಚರ್ಸ್. ಯಾಕೆ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಆದಿತ್ಯ ಅವರೇ, ಹೋಪ್ಫುಲಿ ಯು ಗಾಟ್ ಎ ಗುಡ್ ಗಿಫ್ಟ್ ಅಲ್ವಾ? ಒಂದು ಸ್ವಲ್ಪ ಜಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಓಕೆ, ಏನು ಮಾಡ್ತಿರೋದು ಆದಿತ್ಯ? ಕೆಲಸ ಮಾಡ್ತಾ ಇದ್ದೀನಿ. ಅದೇ ನೀವು ಕೆಲಸ ಮಾಡ್ತಾ ಇದ್ದೀರಾ ಗೊತ್ತೆ. ಗಿಫ್ಟ್ ಕೊಟ್ಟಾಗಲೇ ಗೊತ್ತಾಯ್ತು ಹೋಪ್ಫುಲಿ ಇಟ್ ಇಸ್ ಅ ಗುಡ್ ಗಿಫ್ಟ್ ಅಂತ. ಇಟ್ ಈಸ್ ಹೋಪ್ಫುಲಿ. ಓಕೆ, ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? 3 years. ಹೇಗೆ ಅನಿಸ್ತದೆ? ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ಗುಡ್ ಪೀಪಲ್ ಅರೌಂಡ್. ಓಕೆ, ಸರಿ ಆಯ್ತು, ಈ ಕಡೆ ಬಂದುಬಿಡಿ. ಅವರು ತುಂಬ ರಿಯಾಕ್ಷನ್ ಕೊಡ್ತಾ ಇದ್ರು, ಅದಕ್ಕೆ ಅವ್ರ ಜೊತೆ ಇಬ್ಬರು ಏನು ಮಾತಾಡ್ಕೊಂಡು ಹಾಕೊಂಡು ಬಂದಿರೋದಾ? ಓ ರಿಯಲಿ ನೈಸ್. ಮೆಹಂದಿ ಫಂಕ್ಷನ್ ನೆನಪಾಗ್ತದೆ ನಮಗೆ ಎಲ್ಲೋ. ಆಲ್ ರೈಟ್, ಸೊ ನಿಮ್ಮ ಹೆಸರು? ಸಂಧ್ಯಾ. ಯಾವ ಪ್ರೋಗ್ರಾಮ್ ಇಷ್ಟ ಆಯ್ತು ನಿಮಗೆ? ವಾಟ್ ಡಿಡ್ ಯು ಲೈಕ್ ದ ಮೋಸ್ಟ್? ಚಿಕ್ಕ ಮಕ್ಕಳು ಪರ್ಫಾರ್ಮೆನ್ಸ್. ವಾವ್. ನೆಕ್ಸ್ಟ್ ನಿಮ್ಮ RMKS ತಂಡದವರು. ನಿಮ್ಮ ಹೆಸರು? ಪ್ರೇರಣಾ. ಅಭಿಜಿತ್. ಓಕೆ, ಹೇಗೆ ಅನಿಸ್ತು ಪ್ರೋಗ್ರಾಮ್ ನಿಮಗೆ? ಸ್ಟೂಡೆಂಟ್ಸ್ ಅವ್ರು ವರ್ಕಿಂಗ್? ಓಕೆ, ಹೇಗೆ ಅನಿಸ್ತದೆ ಇಲ್ಲಿ ಎಲ್ಲ? 5 ಗಂಟೆ ಮೇಲೆಲ್ಲ ಬಾಸ್ ಟಾರ್ಚರ್ ಮಾಡಲ್ವಾ? ಆಲ್ ರೈಟ್, ಎಂಜಾಯ್ ದ ಪ್ರೋಗ್ರಾಮ್. ವಾಪಸ್ ಬರಬೇಕು. ಇಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ನಮ್ಮ ಸ್ಟೇಜ್ ರೆಡಿನಾ? ಓಕೆ, ಯಾರು ಮಾತಾಡ್ತಾನೆ ಇಲ್ಲಲ್ಲ. ಏನು ಸರ್ಸ್ ನೋಡಿ, ಕರೆಕ್ಟಾಗಿ ಹಾಕೊಂಡು ಬಂದಿದ್ದೀರಾ ಇಬ್ಬರು ಕಲರ್. ನೀವಿಬ್ಬರು ಮಾತಾಡ್ಕೊಂಡು ಹಾಕೊಂಡು ಬಂದ್ರಾ? ಕರ್ನಾಟಕ ಫ್ಲಾಗ್ಸ್ ಹಾಕೊಂಡ್ಬಿಡೋಣ ಅಂತ. ನಿಮ್ಮ ಹೆಸರೇನು? ಮಂಜುನಾಥ್. ನನ್ನ ಹೆಸರು ಸಂತೋಷ್ ಅಂತ. ಯಾವ ಊರು ನಿಮ್ಮದು? ನಮ್ಮ ಬಾಗಲಕೋಟೆ. ಅಯ್ಯೋ, ಸದ್ದೆ ಮಾಡಲ್ವಲ್ರಿ, ಸೈಲೆಂಟಾಗಿ ಕೂತಿದ್ದೀರಾ ಆ ಕಡೆಯವರು. ಓಕೆ, ಸೊ ಹೇಗೆ ಅನಿಸ್ತದೆ ಪ್ರೋಗ್ರಾಮ್ ನಿಮಗೆ? ತುಂಬ ಚೆನ್ನಾಗಿದೆ. 3 ವರ್ಷದಿಂದ ಬರ್ತಾ ಇದ್ದೀನಿ ನಾನು. ಅಮೇಝಿಂಗ್, ಒನ್ ಆಫ್ ದ ಬೆಸ್ಟ್ ಇನ್ ಜರ್ಮನಿ. ನೆಕ್ಸ್ಟ್ ಎಲ್ಲ ನೀವು ಸ್ಟೇಜ್ ಮೇಲೆ ಇರಬೇಕಾಯ್ತಾ? ಓಕೆ, ಸೊ ಫೈನಲಿ ಈಗ ನಾವು ಸ್ಟೇಜ್ ಮೇಲೆ ಹೋಗೋಣ. ಸ್ಟೇಜ್ ಮೇಲೆ ಹೋಗಿ ನಮ್ಮ ತಂಡದವ್ರು ರೆಡಿ ಆಗಿದ್ದಾರೆ, ನೋಡೋಣ. ಸೊ ಇನ್ನು ನಿಮಗೋಸ್ಕರ ಸಾಕಷ್ಟು ಪ್ರೋಗ್ರಾಮ್ಸ್ ಬಾಕಿ ಇದೆ. ವಿ ರಿಕ್ವೆಸ್ಟ್ ಯುವರ್ ಪ್ರೆಸೆನ್ಸ್. ಹಾಗಾಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ಹೀಗೆ ಹೋಗೋಣ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಏನು ಅಂತ ನೋಡೋಣ. ಚಿಕ್ಕ ರೆಡಿನಾ? ಅವನು ಮೇಬಿ ಒಂದು 5 ನಿಮಿಷ ಆಗುತ್ತೆ, ಯಾಕೆಂದರೆ ಟೆಕ್ನಿಕಲ್ ಇನ್ನೂ ಬರಲಿಲ್ಲ. ಓಕೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅವರು ಆ್ಯಕ್ಚುಲಿ ಏನು ಗೊತ್ತಾ, ಆ್ಯಂಕರ್ ಏನಪ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊತಾ ಇರ್ತಾರೆ. ಬಟ್ ಏನು ರಿಯಾಲಿಟಿ ಅಂದರೆ ಬ್ಯಾಕ್ ಸ್ಟೇಜ್ ಸ್ವಲ್ಪ ಕೆಲಸ ನಡೀತಾ ಇರುತ್ತೆ, ಅದು ಸ್ವಲ್ಪ ಮ್ಯಾನೇಜ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ಯಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಲಿ ಕೂತಿದ್ದೀರಾ? ಸರ್ ಸೂಪರ್ ಸರ್. ನೋಡಿ ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ, ಮಧ್ಯದಲ್ಲಿ ಮಗು ಕೂರಿಸ್ಬಿಡ್ತಾರೆ. ಮದುವೆ ಆಗಿದೆ, ಮಗು ಆಗಿದೆ ಅಷ್ಟೇ ಅಲ್ವಾ ಸರ್? ಓಕೆ, ಹಲೋ, ನಮಸ್ಕಾರ. ನಿಮ್ಮ ಹೆಸರು ಸರ್? ನಂದನ್. ನಿಮ್ಮ ಹೆಸರು? ಪೂರ್ಣಿಮಾ ಅವರೇ, ಸರ್ರಲ್ಲಿ ಒಂದು ಕ್ವಾಲಿಟಿ ನಿಮ್ಗೆ ಇಷ್ಟ ಆಗಿದೆ ಏನು? ಪೇಷನ್ಸ್ ಜಾಸ್ತಿ ಅವರಿಗೆ. ಪೇಷನ್ಸ್ ಜಾಸ್ತಿ, ಕೋಪ ಕಡಿಮೆ, ಹೆಂಗೆ? ಅಲ್ಲ ನಾವು ಹೇಳ್ತಾ ಇರೋದು ಪೇಷನ್ಸ್ ಜೊತೆಗೆ ಕೋಪನೂ ಜಾಸ್ತಿ ಇದೆ. ಬಟ್ ಐ ಲೈಕ್ ದ ಪೇಷನ್ಸ್ ಪಾರ್ಟ್. ಅದು ನಿಮ್ಮನ್ನು ನೋಡಿದ್ರೆ ಯಾರು ಪೇಷನ್ಸ್ ಆಗಿರಲ್ಲ ಹೇಳಿ? ನೀವು ನೋಡ್ತಾ ಇದ್ರೇ ಏನು ಕಿರಿಕಿಲ್ಲ ಅನ್ಸುತ್ತೆ ಅಲ್ವಾ ಸರ್? ಆರಾಮಲ್ವಾ ಮೇಡಮ್ ಮನೇಲಿ? ಮೇಡಮಲ್ಲಿ ಇಷ್ಟ ಆಗಿರೋ ಗುಣ ಯಾವುದು ನಿಮಗೆ? ಚಿಕ್ಕದಾಗಿ ಚೊಕ್ಕದಾಗಿ ಇರ್ತಾರೆ. ಚಿಕ್ಕದಾಗಿ. ಆಹಾ, ಏನು ಸರ್ ನೀವು ಮದುವೆಗೆ ಎಷ್ಟು ವರ್ಷ ಆಯಿತು? ಹೆಚ್ಚು ಕಡಿಮೆ ಈಗ 16 ವರ್ಷದ ಮೇಲಾಗಿದೆ. ಹೆಚ್ಚೇ ಆಗಲಿ ಸರ್, ಕಡಿಮೆ ಬೇಡ. 16 ವರ್ಷ ಆಗಿದೆ.
ಚೆಕ್. ಅವ್ರ ವಯಸ್ಸು ನೋಡಿ ಕಡಿಮೆ ಅನ್ಕೊಂಡ್ಬಿಡ್ತಿರ್ಬ. ಓಕೆ, ಎವರ್ ಗ್ರೀನ್ ಥರ ಅವರು. ಓಕೆ, ಸೊ ಫೈನ್. ಈಗ ಇವು ನವದಂಪತಿಗಳು ಎಷ್ಟೊಂದು ಜನ ಇದ್ದಾರೆ ನಮ್ಮ ಗುಂಪಲ್ಲಿ. 16 ವರ್ಷ ನೀವು ಸೀನಿಯರ್ ಆಗೋದ್ರಿ. ಇವಾಗ ಏನಾದರೂ ಒಂದು ಟಿಪ್ ನೀವಿಬ್ಬರು ಹೇಳಬೇಕಂದ್ರೆ ಏನು ಹೇಳ್ತೀರಾ? ಒಬ್ರೊಬ್ರು ಹೊಂದಾಣಿಕೆಯಿಂದ ಇರಬೇಕು. ಒಬ್ರ ಮಾತು ಇನ್ನೊಬ್ರು ಕೇಳಿ, ಒಬ್ರಿಗೊಬ್ರಿಗೂ ರೆಸ್ಪೆಕ್ಟ್ ಕೊಡಿ. ಸೊ ರೆಸ್ಪೆಕ್ಟ್ ಇಸ್ ಮೇನ್ ಥಿಂಗ್ ಅಲ್ವಾ? ಡೆಫಿನೆಟ್ಲಿ. ಮೇಡಮ್ ನೀವೇನು ಹೇಳ್ತೀರಾ ಪೂರ್ಣಿಮಾ ಅವರೇ? ಐ ಫೀಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡ್ರೆ ಜೀವನ ಚೆನ್ನಾಗಿ. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಅಮೇಝಿಂಗ್. ಓ ನೋಡಿ, ನೆಕ್ಸ್ಟ್ ಜನ್ರೇಷನ್. ಅಲ್ಲ, ನಾವೇ ಮೊಬೈಲ್ ನೋಡ್ತಾ ಇರ್ತೀವಿ ಮತ್ತು ನಾವು ಅವ್ರಿಗೆ ಬೇಡ ಅಂದರೆ ಹೇಗೆ? ಹಾಯ್ ಹಾಯ್, ಅಲ್ಲಿ ಡಿಸ್ಟರ್ಬ್ ಆಯ್ತಾಳೆ. ಹಾಯ್. ಓಕೆ, ನಿಮ್ಮ ಹೆಸರೇನು? ಬಸವರಾಜ್. ಬಸವರಾಜ್ ಅವ್ರು ಯಾವ ಊರು ನಿಮ್ಮದು? ಅಶ್ವಿನಿ, ಬೆಳಗಾಂ. ಲವ್ ಮ್ಯಾರೇಜಾ? ಹಲೋ. ಅರೇಂಜ್ ಆದ್ಮೇಲೆ ಲವ್ ಆಗುತ್ತೆ. ದಟ್ಸ್ ಓಕೆ. ಲವ್ ಇಂಪಾರ್ಟೆಂಟ್ ಅಷ್ಟೇ. ಲವ್ ಮುಂಚೆ ಆಗಲಿ ಆಮೇಲೆ ಆಗಲಿ ಲವ್ ಇರಬೇಕು ಅಷ್ಟೇ, ಕಡಿಮೆ ಆಗಬಾರ್ದು. ಬೇಬಿ ಹೆಸರೇನು? ಹಲೋ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 6 ವರ್ಷ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. 6 ವರ್ಷನಾ? ಕರೆಕ್ಟಾಗಿ ಹೇಳಿ. ಅವ್ರಿಗೆ ಡೇಟ್ ಕೇಳಿ ಆ್ಯಂಡ್ ಕರೆಕ್ಟ್. ಯಾವಾಗ ನಿಮ್ಮ ಮದುವೆ ಆ್ಯನಿವರ್ಸರಿ ಡೇಟ್ ಹೇಳಿ? 26 ನವೆಂಬರ್. ಭಯ ಪಡ್ಕೊಂಡು ಹೇಳ್ತಾ ಇದಾರಲ್ಲ ಮೇಡಮ್. 7 ವರ್ಷ ಆಯ್ತಂತಲ್ಲ ಸರ್? 1 ವರ್ಷ ಮೈನಸ್ ಮಾಡಿಬಿಟ್ಟಿದ್ದೀರಾ ನೀವು. ಕೋವಿಡ್ ಇತ್ತಲ್ಲ ಅದಕ್ಕೆ. ಸರ್ ಏನು ಸರ್ ನೀವು ಸರ್ ನೆಕ್ಸ್ಟ್ ಲೆವೆಲ್ ನೀವು. ಕೋವಿಡಲ್ಲಿ 1 ವರ್ಷ ಮೈನಸ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಗೊತ್ತಾಗಿಲ್ಲ ಪಾಪ ಅವ್ರಿಗೆ. ಇಲ್ಲಿ ಓಕೆ, ಫಸ್ಟ್ ಗಿಫ್ಟ್ ಏನು ಕೊಟ್ರಿ ಮೇಡಮ್ ನೀವು? ಅವ್ರು ನೆನಪಿರುತ್ತೆ, ನೀವು ಹೇಳಿ. ಜರ್ಮನಿಗೆ ಟಿಕೆಟ್ ಕೊಟ್ಟಿದ್ದು. ಇದು ಒಂದು ಗಿಫ್ಟಾ ನಿಮ್ಮ ಪ್ರಕಾರ? ಗಿಫ್ಟಾ? ಓಕೆ, ಅವ್ರು ನೋಡೋಕೆ ಬರ್ತಾ ಇದ್ದೀರಾ, ಬಟ್ ಪರವಾಗಿಲ್ಲ. ಒಂದು ಮೆಟೀರಿಯಲಿಸ್ಟಿಕ್ ಗಿಫ್ಟ್ ಅಂದರೆ ಏನು ನೆನಪಿದ್ಯಾ ನಿಮಗೆ? ಅಲ್ಲ, ಕಾಪಿ ಹೊಡಿಯೋಕೆ ಬಿಡಲ್ಲ ಅವ್ರು, ನೋಡಬೇಡಿ. ನಾವು ಆನ್ಸರ್ ಹೇಳ್ಕೊಡ್ಬೇಡಿ ಮೇಡಮ್, ಗೊತ್ತಾಗುತ್ತೆ ಇವಾಗ. ಹಾಂ, ಓಕೆ. ಗಿಫ್ಟ್ ಬಂದು ಮೇಕಪ್ ಕಿಟ್ ತೊಗೊಂಡೋಗಿದೆ ಮದುವೆಗೆ. ಕರೆಕ್ಟಾ? ಓ ಬರಲಿ, ಬಸವರಾಜ್ ಅವ್ರು ನೆನ್ಪಿಟ್ಕೊಂಡಿದ್ದಾರೆ 7 ವರ್ಷ ಆದರೂ ಕೂಡ. and he didn't know the cost and he didn't know the brand. After seeing the cost and the bill, he was like, what is this? ದಟ್ಸ್ ಓಕೆ. ಆ ಮದುವೆಗೆ ಮುಂಚೆ ಅಲ್ವಾ ಎಲ್ಲ ತಂದ್ಕೊಡ್ತಾರೆ. ಇವಾಗಲೂ ಮೇಕಪ್ ಕಿಟ್ ತಂದ್ಕೊಡ್ತಾ ಇದ್ದಾರಾ? ಅದೇ ಫಸ್ಟು ಲಾಸ್ಟು ಅವರ ಪಾ, ಈ ಥರ ಆದರ್ಶ ದಂಪತಿಗಳು ಒಂದ್ಸಲ ಮಾಡಬೇಕು ನಾವು. ಆರಂಭಿಕೆಯಲ್ಲಿ ಏನಂತೀರಾ ದಂಪತಿಗಳು? ಪತಿ ಎಲ್ಲ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದ್ದೀರಾ. ಒಂದಿಬ್ಬರು ದಂಪತಿಗಳು ಮಾತ್ರ ಸಿಕ್ಕಿದ್ದಾರೆ. ಹಲೋ, ನಮಸ್ಕಾರ. ಮಗು ಮಲ್ಕೊಂಡ್ಬಿಟ್ಟಿದ್ಯಾ? ಓಕೆ, ದಟ್ಸ್ ಓಕೆ. ಸರ್ ನಿಮ್ಮ ಹೆಸರು? ಪವನ್. ನಿಮ್ಮ ಹೆಸರು? ಛಾಯಾ. ನೀವೆಷ್ಟು ವರ್ಷ ಆಯ್ತು ಮದುವೆಯಾಗಿ? ಬಿಟ್ವಾಲ್. 12 ವರ್ಷ. ಗುಡ್. ಹೇಗನ್ಸುತ್ತೆ ಸರ್ ನಿಮಗೆ? ಚೆನ್ನಾಗಿ ಅನ್ಸುತ್ತೆ. ಅದೇನು ಬೇಜಾರಲ್ಲಿ ಹೇಳ್ತಿದ್ದೀರಾ? ಖುಷಿಯಾಗಿ ಹೇಳಿ. ನಂಗೆ ಅರ್ಥ ಆಗತ್ತೆ ಬಿಡಿ ಸರ್. ಏನು ಮಾಡೋದು? ಆಗ್ಬಿಟ್ಮೇಲೆ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಸ್ ಬ್ಯೂಟಿಫುಲ್ ವೈಫ್ ಸಿಕ್ಕಿದ್ದಾರೆ, ಖುಷಿಯಾಗಿರ್ಬೇಕು ಸರ್ ನೀವು. ಆಫ್ಕೋರ್ಸ್. ಬಾಜು ಕೂತಿದ್ದಾರೆ, ಬಿಡಂಗಿಲ್ಲ ಅಲ್ಲ. ಸರ್ರಲ್ಲಿ ಒಂದು ಕ್ವಾಲಿಟಿ ನಿಮ್ಗೆ ಏನು ಇಷ್ಟ ಮೇಡಮ್? ಇಸ್ ಮೋರ್ ತುಂಬ ಸಮಾಧಾನ ಇದೆ ಅವನಿಗೆ. ಅಲ್ಲ, ಇಲ್ಲಿ ಜರ್ಮನಿಗೆ ಇಲ್ಲಿರೋ ಹುಡುಗರದು ಎಲ್ಲ ಗಂಡಂದಿರೆಲ್ಲ ಭಾಳ ಸಮಾಧಾನವಾಗಿರ್ತಾರಲ್ಲ, ಯಾಕೆ ಸರ್? ನಾನು ನೋಡ್ತಾನೆ ಇದ್ದೀನಿ ಬಂದಾಗೆಲ್ಲ ಗಂಡಂದಿರು ಭಾಳ ಸಮಾಧಾನವಾಗಿರ್ತಾರೆ. ಇದ್ರ ರಹಸ್ಯ ಏನು ಹೇಳಿ? ಇಲ್ಲ, ನಾನು ಮುಂಚೆ ಅಂತೂ ತುಂಬ ಪೇಷನ್ಸ್ ನನಗೆ. ಏನೋ ಸೀಕ್ರೆಟ್ ಇದೆ, ನಂಗೆ ಗೊತ್ತಾಗ್ತಲ್ಲ. ಹೋಗೋಷ್ಟ್ರಲ್ಲಿ ಕಂಡಿಡ್ಕೊಂಡು ಹೋಗ್ತೀನಿ. ಬಸವರಾಜ್ ಹೇಳಿ. ಈ ಫ್ಲೈಟ್ ಟಿಕೆಟ್ ಎಕ್ಸ್ಪೆನ್ಸಿವ್ ಆಗಿದೆ. ಲಕ್ಕಿಲಿ ನಂಗೆ ತುಂಬ ಚೀಪಲ್ಲಿ ಸಿಕ್ತು. ಎನಿವೆ, ಐ ಆಮ್ ಸೋ ಲಕ್ಕಿ. ಎಲ್ಲಿ ಯಾರು ಗಂಡ ಹೆಂಡ್ತೀನಿ ನನಗೆ ಕಾಣಿಸ್ತಾ ಇಲ್ವಲ್ಲ? ಇಲ್ಲೊಬ್ರು ಇನ್ನೊಂದಿಬ್ರು. ಸರ್ ಏನೋ ಹೇಳಕ್ಕೆ ಬಂದ್ರಿ ನೀವು? ಐ ವಾಂಟ್ ಟು ಆಸ್ಕ್ ಯು, ಏನಕ್ಕೆ ಸರ್ ಇಲ್ಲಿ ಜರ್ಮನಿಲಿ ಎಲ್ಲ ಗಂಡಂದಿರು ಫುಲ್ ಸೈಲೆಂಟಾಗಿ ತುಂಬ ಗುಡ್ ಬಾಯ್ಸ್ ಥರ ಇರ್ತಾರೆ, ನೀವು? ನಮ್ಮ ಅರ್ಧಂಗಿ ಇಲ್ಲೇ ಇದಾರಲ್ಲ, ಅದಕ್ಕೆ ಅರ್ಧ ಅಂತ ಆ ಕಡೆಗೆ ಹಾಕ್ಬಿಟ್ಟಿದ್ದೀರಾ? ಪಕ್ಕದಲ್ಲೇ ಯಾಕೆ ಕೂರಿಸ್ಕೊಂಡಿಲ್ಲ ನೀವು? ಇಲ್ಲಿ ಅಲ್ಲಿ ಕೂತಿದ್ರು, ಅದಕ್ಕೆ ನಾವು ಇಲ್ಲಿ. ಓ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ಮ್ಯಾನ್ ದೆರ್ ಇಸ್ ವುಮೆನ್ ಥರ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಆಫ್ ವುಮೆನ್ ದೆರ್ ಇಸ್ ಎ ಮ್ಯಾನ್. ಓಡಿರಿ ಚಪ್ಪಾಳೆ. ಓಕೆ, ಯಾವಾಗಲೂ ಹಿಂದೆನೇ ಇರ್ತಾರಾ? ಹಿಂಗೆ ತಳ್ತಾ ಇರ್ತಾರೆ. ನಿಮ್ಮ ಹೆಸರೇನು? ಸುಷ್ಮಾ. ಕಮಾನ್, ಸುಶ್ ಅನ್ಕೊಂಡು. ಓಕೆ, ಸೊ ಸರ್ರಲ್ಲಿರೋ ಕ್ವಾಲಿಟಿ ನಿಮ್ಗೆ ಯಾವ್ದು ಇಷ್ಟ? ಸೇಮ್ ಥಿಂಗ್. ಓಕೆ, ಸೇಮ್. ಎಲ್ಲ ಕಾಪಿ ಪೇಸ್ಟ್ ಅಪ್ಪ, ಕಾಪಿ. ಓಕೆ, ಫಸ್ಟ್ ಫಿಲಮ್ ಯಾವುದು ಜೊತೆಯಲ್ಲಿ ನೋಡಿದ್ರಿ ನೀವು? ಇರಿ ಸರ್ನ ಕೇಳ್ತೀನಿ, ನೀವು ಹೇಳಿ. ಅವಳು ಗೊತ್ತು, ಅವಳು ಹೇಳಿ. ಅದೇ ನಿಮ್ಗೆ ಗೊತ್ತಿಲ್ವಾ? ಅವಳು ಹೇಳ್ತಾಳೆ. ಮೇಡಮ್ ಇವಾಗ ಸರ್ರಿ ಗೊತ್ತಿದ್ಯೋ ನೋಡಿ. ಅವ್ರ ಮಕ್ಕ ಒಂದ್ಸಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಅವ್ರಿಗೆ ಗೊತ್ತಿಲ್ಲ, ಜ್ಞಾಪಕ ಇಲ್ಲ ನಿಮಗೆ?
ಎಂಟ್ರಿ ನೋ ಎಂಟ್ರಿ ಓ ನೋ 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 ಎಂಟ್ರಿ. ನೋ ಎಂಟ್ರಿ ಅಂದ್ರೆ ಅವ್ರ ಲೈಫಲ್ಲಿ ಎಂಟ್ರಿ ಆಗ್ಬಿಟ್ಟಿದ್ದೀರಾ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಇಲ್ಲಿರೋ ಎಲ್ಲ ದಂಪತಿಗಳು ಒಂದ್ಸಲ ಜೋರ ಚಪ್ಪಾಳೆ. ಓಕೆ, ಎಲ್ಲರೂ ಬನ್ನಿ ಬೇಗ, ಇವಾಗ ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋಣ. ಆಲ್ ಚಿಲ್ಡ್ರನ್ಸ್ ಇನ್ ದ ಫ್ರಂಟ್ ಸ್ಟೇಜ್ ಪ್ಲೀಸ್, ನಾಟ್ ಆನ್ ದ ಸ್ಟೇಜ್. ಕೇರ್ಫುಲ್. ಪೇರೆಂಟ್ಸು ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಓಕೆ, ಈಗ ಕಾರ್ಯಕ್ರಮ ಅಂದರೆ ನಮ್ಮ ಇನ್ ಹೌಸ್ ಟ್ಯಾಲೆಂಟ್ಸಿಂದ ಪರ್ಫಾರ್ಮ್ ಆಗ್ತಿರುವಂಥ ಕೊನೆಯ ಕಾರ್ಯಕ್ರಮ. ಹಾಗಾಗಿ ಹೊರಗಡೆ ಇರೋರೆಲ್ಲ ಪ್ಲೀಸ್ ಕ್ವಿಕ್ಲಿ ಸ್ಟೆಪ್ ಇನ್ಸೈಡ್. ಎಲ್ಲರೂ ಒಳಗಡೆ ಬನ್ನಿ, ಕೂತ್ಕೊಳ್ಳಿ, ಪ್ಲೀಸ್ ಬಿ ಸೀಟೆಡ್. ಸೊ ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್